ಹಲೋ ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಇನ್ಫಾರ್ಮರ್ ಹುಡುಗ ಚಾನಲ್. ಇವತ್ತು ನಾನು ನಿಮ್ಗೆ ಏನು ತಿಳ್ಸಕ್ಕೆ ಬಂದಿದ್ದೀನಿ ಅಂದರೆ, ಯಾರ್ಯಾರು ರೈತರಿದ್ದೀರಾ ಅವರಿಗೆಲ್ಲ ಒಂದು ಬಿಗ್ ಶಾಕ್ ಅಂತೇಳಿ ಹೇಳ್ಬೋದು. ಅವರು ಈ ಜುಲೈ 31ರೊಳಗೆ ಇದನ್ನು ನಾನು ಹೇಳೋಂಥದ್ದನ್ನು ಮಾಡಿಸ್ಕೊಳ್ಳಿದ್ರೆ ನಿಮಗೆ ಯಾವುದೇ ರೀತಿ ಅನುಕೂಲಗಳು ಸಿಗಲ್ಲ. ಅಂದರೆ PM ಕಿಸಾನ್ ಯೋಜನೆದಿರ್ಬೋದು ಅಥವಾ ಸಬ್ಸಿಡಿದಿರ್ಬೋದು ಅಥವಾ ಇನ್ನಿತರ ಅಮೌಂಟ್ ಸಿಗುತ್ತಲ್ಲ ಅವು ಸಿಗಲ್ಲ ನಿಮಗೆ. ಹಾಗೆ ಈಗ ಟ್ಯಾಕ್ಟರ್ ತಗೊಳ್ತೀರಲ್ಲ ಅದು ಸಹ ಅದಕ್ಕೆ ಕೂಡ ಸಬ್ಸಿಡಿ ಇರ್ಬೋದು. ಹಾಗೆ ಬೀಜ ಕೂಡ ಒಬ್ಬರಿಗೆ ಸಿಗೋ ಸಬ್ಸಿಡಿ ಇರ್ಬೋದು. ಯಾವುದೇ ರೀತಿ ನಿಮಗೆ ಅನುಕೂಲಗಳು ದೊರೆಯೋದಿಲ್ಲ ಅಂತೇಳಿ ಈಗ ಕೃಷಿ ಸಚಿವರು ಹೇಳಿದ್ದಾರೆ ಫ್ರೆಂಡ್ಸ್. ಅದೇನು ನೀವು ಏನು ಮಾಡಿಸ್ಬೇಕು ಅಂತ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್. 90% ಜನ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ. ನಾನು ಒಳ್ಳೊಳ್ಳೆ ಯೂಸ್ಫುಲ್ ಟಾಪಿಕ್ ನಾನು ನಿಮಗೆ ಆಗ್ತಾ ಇರ್ತೀನಿ, ಅದಕ್ಕೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್. ಹಾಗೆ ಕೊನೆಯ ತನಕ ವೀಡಿಯೋ ನೋಡಿ, ನಿಮಗೆ ಒಳ್ಳೆ ಇನ್ಫಾರ್ಮೇಷನ್ ಸಿಗುತ್ತೆ. ಹಾಗೂ ಕೊನೆಯ ತನಕ ನೋಡಿದರೆ ನಿಮಗೆ ಈ ಇನ್ಫಾರ್ಮೇಷನ್ ಕ್ಲಾರಿಟಿ ನಿಮಗೆ ಸಿಗುತ್ತೆ. ಅದಕ್ಕೋಸ್ಕರ ನೀವು ಕೊನೆಯ ತನಕ ವೀಡಿಯೋ ನೋಡಿ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಈಗ ಏನಂತ ಹೇಳಿದ್ರೆ, ಕೃಷಿ ಸಚಿವರು ಹಾಗೂ ಸಿದ್ದರಾಮಯ್ಯನವರು ಒಂದು ಇದು ಹೇಳಿದ್ದಾರೆ, ಒಂದು ಖಡಕ್ ಆದೇಶ ಕೊಟ್ಟಿದ್ದಾರೆ. ಅದೇನೆಂದರೆ ಜುಲೈ 31ರ ಒಳಗೆ ನಿಮಗೆ ಇದೊಂದನ್ನು ನೀವು ಮಾಡಿಸ್ಲೇಬೇಕು. RPC ಅಥವಾ ಪಾಣಿ ಹೊಂದಿದ್ದರು. ಅಂದರೆ ಏನು ಮಾಡಿಸ್ಬೇಕು ಅಂದರೆ, ನೀವು RPC ಅಥವಾ ಪಾಣಿಗೆ ಆಧಾರ್ ಕಾರ್ಡ್ ಲಿಂಕನ್ನು ಮಾಡಿಸ್ಬೇಕಾಗುತ್ತೆ ಫ್ರೆಂಡ್ಸ್. RPCಗೆ ನೀವು ಆಧಾರ್ ಕಾರ್ಡ್ ಲಿಂಕ್ನ ಮಾಡಿಸ್ಲಿದ್ರೆ ನಿಮಗೆ ಸಬ್ಸಿಡಿ ದೊರೆಯೋದಿಲ್ಲ, PM ಕಿಸಾನ್ ಯೋಜನೆದು ದೊರೆಯೋದಿಲ್ಲ, ಬೆಳೆ ಪರಿಹಾರ ದೊರೆಯೋದಿಲ್ಲ. ಹಾಗೆ ಟ್ಯಾಕ್ಟರ್ ತಗೊಂತೀರ, ಅದಕ್ಕೆ ನಿಮಗೆ ಒಂದು ಸಬ್ಸಿಡಿ ದೊರೆಯೋದಿಲ್ಲ, ಬೀಜ ಗೊಬ್ಬರಕ್ಕೆ ಸಬ್ಸಿಡಿ ದೊರೆಯೋದಿಲ್ಲ. ಇನ್ನೇನೇನು ಕೃಷಿ ಸಂಬಂಧಪಟ್ಟ ಯೋಜನೆಗಳಿಗೆ ನಿಮಗೆ ಸಿಗ್ತಾ ಇದೆ ಅದು ನಿಮಗೆ ದೊರೆಯೋದಿಲ್ಲ. ಅದಕ್ಕೋಸ್ಕರ ನೀವು ಬೇಕು ಅಂದರೆ ಈ ಎಲ್ಲ ಅನುಕೂಲಗಳು ಬೇಕು ಅಂದರೆ ನೀವು ಆಧಾರ್ ಕಾರ್ಡ್ ಲಿಂಕ್ನ ಮಾಡಿಸ್ಲೇಬೇಕು. ಜುಲೈ 31ರೊಳಗೆ ಮಾಡಿಸ್ಲೇಬೇಕು ಅಂತೇಳಿ ಹೇಳಿದ್ದಾರೆ ಫ್ರೆಂಡ್ಸ್. ನೀವೇ ಮೊಬೈಲ್ನಲ್ಲಿ ಸ್ವತಃ ಮಾಡ್ಕೋಬೋದು RPC ಲಿಂಕ್ನ. ಅದನ್ನು ಇನ್ನು ಮುಂದೆ ವೀಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಅದು ಬರುತ್ತೆ. ಇನ್ನು ನೀವು ಇಲ್ಲಿ ಏನಾದರೂ ಅಡಚಣೆ ಆದರೆ ಅಥವಾ ಆಗಲಿಲ್ಲದ್ರೆ ನೀವು ಹೋಗಿ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಕಂದಾಯ ಇಲಾಖೆ ಇರ್ತಾರಲ್ಲ ಅವ್ರ ಹತ್ರ ಹೋಗಿ ನೀವು ಅಲ್ಲಿ ಹೋಗಿ ಡೈರೆಕ್ಟಾಗಿ ಮಾಡಿಸ್ಕೊಬೋದು ಫ್ರೆಂಡ್ಸ್. ನಿಮ್ಮ ಮೊಬೈಲ್ನಲ್ಲಿ ಮಾಡ್ಕೊಳಕ್ಕೆ ಬರಲಿಲ್ಲ ಅಥವಾ ಸೈಬರ್ ಸೆಂಟ್ರಿಗೆ ಹೋಗೋಕ್ಕೆ ಆಗ್ತಾಯಿಲ್ಲ ಅಂದರೆ ನೀವಿಲ್ಲೇ ನಿಮ್ಮ ಗ್ರಾಮ ಪಂಚಾಯತಿಗೆ ಹೋಗಿ ಮಾಡಿಸ್ಕೊಬೋದು. ಅಲ್ಲಿ ಹೋಗಿ ಮಾಡಿಸ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್.